ಎಲ್ರಿಗೂ ನಮಸ್ತೆ. ಒಂದೂರಲ್ಲಿ ಒಬ್ಬ ತಂದೆ ಮಗ ಇದ್ರು. ಮಗ ಒಂದು 8-9 ವರ್ಷದ ಮಗ ಇರ್ಬೋದು. ಆ ಊರಲ್ಲಿ ಒಂದು ದೊಡ್ಡ ಜಾತ್ರೆ ಬಂದಿತ್ತು. ದೊಡ್ಡ ಎಕ್ಸಿಬಿಷನ್ ಫೇರ್ ಅಂತ ಎಲ್ಲ ಬರುತ್ತಲ್ಲ, ಸೊ ದೊಡ್ಡ ಜಾತ್ರೆ ಬಂದಿತ್ತು. ಇಬ್ರು ಅಪ್ಪ ಮಗ ಹೋದ್ರು ಜಾತ್ರೆಗೆ. ಆ ಮಗ ಎಲ್ಲ ಜಾತ್ರೆಲೆಲ್ಲ ಎಂಜಾಯ್ ಮಾಡ್ದ. ಸುಮಾರು ತರದ ಆಟಗಳೆಲ್ಲ ಬಂದಿರತ್ತೆ. ಆ ಎಲ್ಲಾ ತರದ ಆಟಗಳು, ರೈಡ್ಸ್ ಅಲ್ಲಿ, ಬೇರೆ ಬೇರೆ ತರದ ರೈಡ್ಸ್ ಅಲ್ಲಿ ಎಲ್ಲ ಕೂತ. ಸೊ ಅಪ್ಪ ಮಗ ಇಬ್ರು ಸರಿಯಾಗಿ ಎಂಜಾಯ್ ಮಾಡಿದ್ರು. ತುಂಬಾ ಅವನಿಗೆ ಒಳ್ಳೆ ಮಜಾ ಮಾಡ್ತಾ ಇದ್ದ. ತುಂಬಾ ಸುಂದರವಾಗಿತ್ತು. ಆ ಜಾತ್ರೆ ಎಲ್ಲ ನೋಡ್ತಾ ಬಂದ್ರು, ತಿಂದ್ರು, ಆಟ ಆಡಿದ್ರು, ಎಲ್ಲ ಮಜಾ ಮಾಡ್ತಾ ಇದ್ರು. ಹಾಗೆ ಆ ಮಗನ ಕಣ್ಣಿಗೆ ಒಳ್ಳೆ ನೀಲಿ ಆಕಾಶದಲ್ಲಿ ಒಂದು ಯೆಲ್ಲೋ ಕಲರ್ ಬಲೂನ್ ಎಷ್ಟು ಚೆನ್ನಾಗಿ ಹಾರ್ತಾ ಇದೆ ಅಂತ ಕಾಣಿಸ್ತು ಮಗನ ಕಣ್ಣಿಗೆ. ವಾವ್ ಅನ್ಸ್ತು ಅವನ್ಗೆ. ಇದು ತಗೊಳ್ಬೇಕಲ್ಲ ನಾನು ಅಂತ ಅನ್ಸ್ತು. ಸರಿ ಅಂತ ಅವನ ಅಪ್ಪನ ಹತ್ರ ಹೋದ. ಹೋಗ್ಬಿಟ್ಟು, ಅಪ್ಪ ನನ್ಗೊಂದೊಂದು ಬಲೂನ್ ಬೇಕು, ಕೊಡ್ಸ್ತೀಯಾ? ನಂಗೆ ದುಡ್ಡು ಕೊಡು, ನಾನು ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳ್ದ. ನನಗೆ ತುಂಬಾ ಇಷ್ಟ ಆಗಿತ್ತದು. ಅದೊಳ್ಳೆ ಕಣ್ ಸೆಳೆಯೋ ತರ ಇತ್ತು. ಹಳದಿ ಬಣ್ಣ ಬೇರೆ, ನೀಲಿ ಆಕಾಶದಲ್ಲಿ. ಅವನ್ಗೆ ಇಷ್ಟ ಆಯ್ತು. ಸರಿ ತಗೊಳ್ಳೋ, ಅದಕ್ಕೇನಂತೆ ಅಂತ ಅವ್ರಪ್ಪ ದುಡ್ಡು ಕೊಟ್ಟು ಕಳ್ಸ, ತಗೊಂಡ್ ಬಾ ಅಂತ. ಸರಿ ಅಂತ ಅವನು, ಆ ಮಗು ದುಡ್ಡು ತಗೊಂಡು ಹೋಯ್ತು. ಹೋಗ್ಬಿಟ್ಟು ಆ ಬಲೂನ್ ಎಲ್ಲಿ ಹಾರ್ತಾ ಇತ್ತು ಅದ್ರ ಕೆಳಗಡೆನೆ ಒಬ್ಬ ಮನುಷ್ಯ ನಿಂತಿದ್ದ. ನಿಂತ್ಕೊಂಡು ಬಲೂನ್ ಎಲ್ಲ ಮಾರ್ತಾ ಇದ್ದ. ಅವನು ಹೋದ ಆ ಮನುಷ್ಯನ ಹತ್ರ. ಅವನು ಒಂದು ದೊಡ್ಡದೊಂದು ಒಂದು ಕಟ್ಟಿಗೆಗೆ ಎಲ್ಲ ಅಲ್ಲಲ್ಲಿ ಚೆಂಡುಗಳು, ಈ ಬಲೂನ್ಸ್ ಎಲ್ಲ ಹಾಕೊಂಡು ನಿಂತಿದ್ದ. ಒಳ್ಳೆ ಬಣ್ಣ ಬಣ್ಣದೆಲ್ಲ ಬಲೂನ್ಸ್ ಎಲ್ಲ ಹಾಕೊಂಡಿದ್ದ ಅದಕ್ಕೆ. ಆವಾಗ ಈ ಮಗು ಹೋಗಿ, ಅಂಕಲ್ ನನ್ಗೆ ಒಂದು ಬಲೂನ್ ಕೊಡಿ ಅಂತ ಕೇಳ್ದ. ಆವಾಗ ಅವನೇನ್ ಮಾಡ್ದ, ಸರಿ ಅಂತ ಒಂದು ಹಸಿರು ಬಣ್ಣದ ಬಲೂನ್ ಕೊಟ್ಟ. ಅವಾಗ ಆ ಮಗು ಹೇಳ್ತು, ಅಂಕಲ್ ನಂಗೆ ಇದು ಬೇಡ, ನಂಗೆ ಬೇರೆ ಬಲೂನ್ ಕೊಡಿ ಅಂತ. ಸರಿ ಅಂತ ಅವನು ಕೆಂಪು ಕಲರ್ದ ಬಲೂನ್ ತಕ್ಕೊಟ್ಟ. ಮತ್ತೆ ಆ ಮಗು ಹೇಳ್ತು, ಅಂಕಲ್ ನಂಗೆ ಇದು ಬೇಡ, ನನಗೆ ಆ ಹಳದಿ ಬಣ್ಣದ ಬಲೂನೇ ಬೇಕು. ಮೇಲ್ಗಡೆ ಆಕಾಶದಲ್ಲಿ ಹಾರ್ತಿದೆ ನೋಡಿ, ಆ ತರದ್ದೇ ಹಳದಿ ಕಲರ್ ಬಲೂನೇ ಬೇಕು, ನನ್ ಮೇಲಕ್ ಹಾರ್ಬೇಕಾ ಬಲೂನು, ಬೇರೆ ಬಣ್ಣದ ಹಾರಲ್ಲ, ನನ್ಗೆ ಆ ಹಳದಿ ಬಣ್ಣದ್ದೇ ಬೇಕು ಅಂತ ಹೇಳ್ತು ಆ ಮಗು. ಸರಿ ಅಂತ ಅವನ್ ಏನ್ ಮಾಡ್ದ, ಅವನಿಗೆ ಇವಾಗ ಗೊತ್ತಾಯ್ತು. ಅವನ್ ಹೇಳ್ದ ಮಗುಗೆ, ಓಕೆ ಕಂದ, ಇವಾಗ ಒಂದ್ ನೋಡು, ನನಗೇನೋ ತೋರಿಸ್ತೀನಿ ಮಜಾ ಅಂತ ಹೇಳ್ದ. ಹೇಳ್ಬಿಟ್ಟು ಕೆಂಪು ಕಲರ್ ಬಲೂನ್ಗೆ ಅವನ ಮಷೀನ್ ಇಂದ ಗಾಳಿನ ಎಲ್ಲ ಒಳಗಡೆ ಹಾಕ್ದ. ಗಾಳಿ ಬ್ಲೋ ಮಾಡ್ದ. ಆ ಗಾಳಿ ಬ್ಲೋ ಮಾಡ್ತಿದ್ದಂಗೆ ಚೆನ್ನಾಗಿ ದೊಡ್ಡದಾಗ ಆಯ್ತದು. ಆ ಕೆಂಪು ಕಲರ್ ಬಲೂನ್ ಬಿಟ್ಟ. ಅದೆಷ್ಟು ಚೆನ್ನಾಗಿ ಹಾರ್ತಾ ಇತ್ತು ಅಂದ್ರೆ ಅದನ್ನೂ ಆ ಹಳದಿ ಬಣ್ಣದಕ್ಕಿಂತ ಮೇಲೆ ಹೋಯ್ತು. ಹಾಗೆ ಹಾರ್ತಾ ಹಾರ್ತಾ ಹೋಯ್ತು. ಅವಾಗ ಆ ಮಗುಗೆ ಅವ್ನ್ ಹೇಳ್ದ, ನೋಡ್ದ್ಯಾ, ನಿನ್ಗೊಂದ್ ವಿಷಯ ಹೇಳ್ತೀನಿ ಕೇಳು. ಆ ಬಲೂನ್ ಮೇಲಕ್ ಹಾರೋದಕ್ಕೆ ಅದ್ರ ಬಣ್ಣ ಮುಖ್ಯ ಅಲ್ಲ, ಅದ್ರ ಒಳಗಡೆ ತುಂಬಿಸಿರೋಂತ ಗಾಳಿ, ಅದ್ರ ಒಳಗಡೆ ಇರೋಂತ ಗಾಳಿ ಮುಖ್ಯ ಆಗತ್ತೆ ಮೇಲಕ್ ಹಾರೋದಕ್ಕೆ ಅಂತ ಹೇಳ್ದ. ಆಗ ಆ ಮಗುಗೆ ಅರ್ಥ ಆಯ್ತು. ಸರಿ, ನಂಗೆ ಹಸಿರು ಬಣ್ಣದ ಕೊಡಿ, ಚೆನ್ನಾಗಿದೆ ಅಂತ ಆ ಬಲೂನ್ ತಗೊಂಡ್ ಹೋದ. ಇದು ಕತೆ. ಹಾಗೆ ನಾವು ನಮ್ ಜೀವನದಲ್ಲಿ ಮುಂದೆ ಬರೋಕಾಗ್ಲಿ, ಏನಾದ್ರೂ ಸಾಧನೆ ಮಾಡೋಕಾಗ್ಲಿ, ಮೇಲಕ್ಕೆ ಎತ್ತರಕ್ಕೆ ಬೆಳೆಯೋದಕ್ಕಾಗ್ಲಿ, ನಮಗೆ ನಾವ್ ಹೇಗಿದ್ದೀವಿ, ನಾವ್ ಹೇಗ್ ಕಾಣ್ತೀವಿ, ಅಥವಾ ನಾವೇನ್ ಹಾಕೊಂಡಿದೀವಿ, ಅದೆಲ್ಲ ಮುಖ್ಯ ಆಗಲ್ಲ. ಹಾಗೇನೆ ನಮ್ಮ ಹತ್ರ ಎಷ್ಟು ಫೆಸಿಲಿಟೀಸ್ ಇದೆ, ನಮ್ಮ ಹತ್ರ ಎಷ್ಟು ಆಸ್ತಿ ಇದೆ, ಅದು ಎಲ್ಲ ಮುಖ್ಯ ಆಗಲ್ಲ. ಏನ್ ಮುಖ್ಯ ಇದೆ ಅಂದ್ರೆ ನಮ್ಮೊಳಗೆ ಎಷ್ಟು ಆಸಕ್ತಿ ಇದೆ, ಎಷ್ಟು ಇಂಟ್ರೆಸ್ಟ್ ಇದೆ, ಎಷ್ಟು ಛಲ ಇದೆ, ಎಷ್ಟು ಸ್ಪಿರಿಟ್ ಇದೆ. ನಾನ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಛಲ ಇದೆ. ಅಂಡ್ ಆ ಡಿಟರ್ಮಿನೇಷನ್, ನಾವು ಎಷ್ಟು ಗಟ್ಟಿಯಾದ ಮನಸ್ಸಿಂದ ಒಂದು ನಿರ್ಧಾರ, ಒಂದು ಗುರಿ ಅಂತ ಇಟ್ಕೋತೀವಿ, ಆ ಡಿಟರ್ಮಿನೇಷನ್, ಆಮೇಲೆ ಆ ನಿಟ್ಟಿನಲ್ಲಿ ನಾವು ಹಾಕೋ ಪರಿಶ್ರಮ ಇರಬಹುದು, ಡೆಡಿಕೇಶನ್ ಇರಬಹುದು, ಎಲ್ಲ ಅದು ಮುಖ್ಯ ಆಗತ್ತೆ. ಹೊರತಾಗಿ ಫೆಸಿಲಿಟೀಸ್ ಏನಿದೆ ಸ್ವಲ್ಪ ಮಟ್ಟಿಗೆ, ತಕ್ಕ ಮಟ್ಟಿಗೆ ಒಂದು ಫೇವರಬಲ್ ಫ್ಯಾಕ್ಟರ್ಸ್ ತರ ಆಗ್ಬಹುದು. ಆದ್ರೆ ನಾವು ಮುಂದೆ ಬರೋದಕ್ಕೆ ನಮ್ಮ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ನಾವ್ ಹೇಗ್ ಕಾಣ್ತೀವಿ, ನಾವೇನ್ ಹಾಕೊಂಡಿದೀವಿ, ಅದೆಲ್ಲ ಮುಖ್ಯ ಆಗಿರೋದು. ನಾವು ಮುಂದೆ ಬರಕ್ ಮುಖ್ಯ ಆಗಿರೋದು ನಮ್ಮೊಳಗಡೆ ಇರೋ ಇವೆಲ್ಲ ಫ್ಯಾಕ್ಟರ್ಸ್. ನೀವೇನಂತೀರಾ? ಒಪ್ತೀರಾ ಇದಕ್ಕೆ? ಕತೆ ನಿಮ್ಗೆ ಹೆಂಗನ್ಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ. ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಬಾಯ್.